ಗುರುಜಿ, ಕಳೆದ ಭಾಗದಲ್ಲಿ ಅನುಷ್ಠಾನಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ತಿಳಿಸ್ಕೊಟ್ರಿ. ಖಂಡಿತಮ್ಮ. ಈಗ ವ್ಯವಸ್ಥೆಗಳಂತೂ ಆಯಿತು, ಇನ್ನು ಶಿವನ ಸಾನ್ನಿಧ್ಯದಲ್ಲೇ ಆಗಬೇಕು. ಅದರಿಂದ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡೋಣ. ಓಂ ತ್ರ್ಯಂಬಕೈರ್ಯಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮಕ್ಷೇಯಮಾಮೃತಾತ್. अस्मिन् लिङ्गे भूः भुवः सुवः भूर्भुवः स्वः रामलिङ्गेश्वरम् आवाहयामि. रामलिङ्गेश्वराय नमः. ध्यानं समर्पयामि आवाहयामि. नवरत्नखचितसिंहासनं समर्पयामि. दिव्यपादारविन्दयोः पाद्यं पाद्यं समर्पयामि. करारविन्दयोः अर्घ्यमर्घ्यं समर्पयामि. मुखारविन्दयोः आचमनीयमाचमनीयं समर्पयामि. स्नपयामि स्नानं शुद्धोदकेन स्नपयिष्ये. ॐ आपो इष्ठामयो बुभस्तानवोर्जे ददातनः महेनाय चक्षसे यो वः शिवतमोरसस्तस्य भाजयते अनः उशतेरिव मातरः तस्मा अरङ्गमावो यस्य क्षयाय जन्मता आपो जनयताचनः. श्रीरामलिङ्गेश्वराय नमः. शुद्धोदकस्नानं समर्पयामि. गोक्षीरेण स्नपयिष्ये. ಓಂ ಶ್ರೀಂ ರಾಮಲಿಂಗೇಶ್ವರಾಯ ನಮಃ. ರಾಮಲಿಂಗೇಶ್ವರ ಸ್ವಾಮಿನೇ ನಮಃ. ಅಭಿಷೇಕವನ್ನು ಪ್ರಾರಂಭ ಮಾಡೋಣ. ಅಭಿಷೇಕಕ್ಕಾಗಿ ಸಿದ್ಧತೆ ಮಾಡಿಟ್ಕೊಂಡಿದ್ದರೆ ಅರಿಶಿನ, ಕುಂಕುಮ, ಹೂವು, ಪೂಜಾ ಸಾಮಗ್ರಿಗಳು, ಮಂಗಳ ದ್ರವ್ಯಗಳನ್ನು ರೆಡಿ ಮಾಡಿಟ್ಟಿರ್ತೀರಿ. ಹಾಗೆ ಶುದ್ಧೋದಕ, ಗಂಗಾಜಲ, ಹಾಗೆ ಸ್ವಾಮಿಗೆ ಅಭಿಷೇಕಕ್ಕಾಗಿರ್ತಕ್ಕಂತಹ ಗೋಕ್ಷೀರ ಅಂದರೆ ಹಸುವಿನ ಹಾಲು ಹಸುವಿನ ಹಾಲು ಅಂತ ನಾನು ಹೇಳಿದ್ರೆ ಬಹುಶಃ ನೀವು ಸಿಟಿಯಲ್ಲಿ ಹಸುವನ್ನು ಹುಡ್ಕೊಂಡು ಹೋಗಬೇಕಾಗತ್ತೆ. ಮನೆಯಲ್ಲಿರ್ತಕ್ಕಂಥ ಹಾಲು ಅಂತ ಹೇಳ್ಬೋದು. ಪಾಕೆಟ್ ಹಾಲೇ ಬರ್ತಕ್ಕಂಥದ್ದು. ಇನ್ನೆಲ್ಲಿದೆ ಗೋಕ್ಷೀರ? ಗೋವಿನ ಸಂಪತ್ತೇ ಮಾಯವಾಗ್ತಾ ಇದೆ. ಗೋರಕ್ಷಣೆ ನಿಂತು ಹೋಗ್ತಾ ಇದೆ. ಗೋವುಗಳನ್ನು ಸಂರಕ್ಷಿಸಬೇಕು. ನಮ್ಮ ಭಾರತ ದೇಶದಲ್ಲಿ ಹಿಂದೂ ಸನಾತನ ಧರ್ಮದಲ್ಲಿ ಗೋವಿಗಿರ್ತಕ್ಕಂಥ ಮಹತ್ವ ಸಾಮಾನ್ಯವಾದಂಥದ್ದಲ್ಲ. ಅಂತಹ ಒಂದು ವಿಶೇಷತೆಗಳುಳ್ಳಂತಹದ್ದು ಗೋವಿನ ಆ ಪಂಚಗವ್ಯ. ಪ್ರಾರಂಭದಲ್ಲಿ ಹೇಳಿದೆ ನಿಮಗೆ ನಾನು, ಪಂಚಗವ್ಯದಲ್ಲಿ ಸಾಕಷ್ಟು ವಿಶೇಷತೆ ಇದೆ. ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ. ಈ ಪಂಚಗವ್ಯ ಎಲ್ಲಿ ಯಾವ ವಾಸ್ತುಗೃಹದಲ್ಲಿ ಎಂತಹ ಅಮಂಗಳವಾದರೂ, ಎಂತಹ ದುಷ್ಟಶಕ್ತಿಗಳಿದ್ದರು, ಎಂತಹ ತಂತ್ರ ಮಂತ್ರ ಯಂತ್ರ ದೋಷಗಳಿದ್ದರೂ ಸಹಿತ ಆ ದೋಷಗಳನ್ನು ದೂರ ಮಾಡುವಂಥ ಶಕ್ತಿ ಈ ಒಂದು ಪಂಚಗವ್ಯದಲ್ಲಿದೆ. ಆ ಪಂಚಗವ್ಯ ಸಿಗಬೇಕಾದ್ರೆ ಗೋಮಾತೆ ಇರಬೇಕು. ಗೋಮಾತೆ ಇರಬೇಕಾದ್ರೆ ಗೋವನ್ನು ನಾವು ಸಂರಕ್ಷಿಸಬೇಕು. ಇವತ್ತು ಗೋವಿನ ಸಂರಕ್ಷಣೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮುಂದಿರ್ತಕ್ಕಂತಹ ಕಂದಮ್ಮಗಳಿಗೆ, ಮಕ್ಕಳಿಗೆ ಇಷ್ಟು ಹಾಲು ಸಿಗೋದು ಬಹಳ ಕಷ್ಟ ಆಗಿಬಿಡುತ್ತೆ. ಇವತ್ತು ಗೋಗ್ರಾಸ ಬೇಕು, ಗೋವನ್ನು ನಾವು ಉಳಿಸ್ಕೋಬೇಕು, ಗೋಮಾತೆ ಇರಬೇಕು. ಗೋವಿನಲ್ಲಿ 300 ಮುಕ್ಕೋಟಿ ದೇವತೆಗಳಿದ್ದಾರೆ. ಆ ಗೋವಿನಲ್ಲಿರ್ತಕ್ಕಂತಹ 300 ಮುಕ್ಕೋಟಿ ದೇವತೆಗಳನ್ನು ನಾವು ಕಾಣಬೇಕಾದ್ರೆ ಬಾಬಾ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಂಬಾ ಕೊಡಮ್ಮ ಲೆಟ್ರು. ಇದು ಅವ್ರು ಕಳಿಸಿರುವಂಥ ಭಾವಚಿತ್ರ. ಆನಂದ ಪೀಠ ಸಂಸ್ಥಾಪಕರಾದ ಡಾಕ್ಟರ್ ಆನಂದ್ ಮಹರ್ಷಿ ಗುರುಜಿ ಅವರಿಗೆ ಇತ್ತ ಬಳ್ಳಾರಿಯಿಂದ ಉಷಾ ಮಾಡುವ ದೀರ್ಘದಂಡ ಪ್ರಣಾಮ ನಮಸ್ಕಾರಗಳು. ಹಾಗೂ ಜೀ ಕನ್ನಡ ವಾಹಿನಿಗೆ ನಮ್ಮ ವಂದನೆಗಳನ್ನು ಹೇಳ್ತೇವೆ. ಜೀ ಕನ್ನಡ ವಾಹಿನಿ ಗುರುಜಿ ಅವರನ್ನು ಈ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದೀರಿ. ನಿಮಗೆ ಹೃತ್ಪೂರ್ವಕ ವಂದನೆಗಳು ಗುರುಜಿ. ನಾವುಗಳು ಬಹಳ ವರ್ಷದಿಂದ ಕರೆಯನ್ನು ಮಾಡ್ತಾ ಇದ್ವಿ, ಆದರೆ ಕರೆನೇ ಸಿಕ್ಕಿರಲಿಲ್ಲ. ಹಾಗಾಗಿ ಈ ಪತ್ರವನ್ನು ಪ್ರಯತ್ನ ಮಾಡ್ತಾ ಇದ್ದೇನೆ. ನನ್ನ ಸಮಸ್ಯೆ ಮಟ್ಟಿಗೆ ಇವರು ನಮ್ಮ ವಾಹಿನಿಗೆ ಕರೆ ಮಾಡ್ತಿದ್ದೀರಿ ನಿಜ. ಆದರೆ ನೀವು ಒಂದು ಆಲೋಚನೆ ಮಾಡಿದ್ರಿ, ಇನ್ನು ಕರೆ ಮಾಡ್ತಾನೆ ಇದ್ದರೆ ಬಹುಶಃ ಮಾನವ ನಿರ್ಮಿತ ಲೈನು, ಫೋನ್ ಲೈನು ಅದು ಸಿಗೋದಿಲ್ಲ. ಭಗವಂತನ ಸೃಷ್ಟಿಯೇ ಕರೆಕ್ಟು ಅಂಥೇಳಿ ನೀವು ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಅಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ಹಾಕಿ ಅಲ್ಲಿಂದ ಪ್ರಸಾದವನ್ನು ತಗೊಂಡು ನಮಗೆ ಕೊರಿಯರಲ್ಲಿ ಕಳಿಸಿದ್ರಿ. ಪ್ರಸಾದ ಕೈ ಸೇರಿತು. ನಿಮ್ಮ ಫೋಟೋ, ನಿಮ್ಮ ಒಂದು ಒಳಮನಸ್ಸಿನ ಮಾತು ಈಗ ನಮ್ಮ ಮುಂದೆ ಬಂದು ಕೂತ್ಕೊಳ್ತು. ಅಂದರೆ ಭಗವತ್ ಸಾನ್ನಿಧ್ಯದಲ್ಲಿ ಭಗವಂತನಿಗೆ ಏನು ಶಕ್ತಿ ಇದೆ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕಿಲ್ಲಿ. ನಿನ್ನೆ ಕಾರ್ತಿಕ ಮುಗಿದು ಇವತ್ತು ಪ್ರಸಾದಕ್ಕೆ ಬಂದಂತಹ ಪ್ರಸಾದಗಳನ್ನು ಇವತ್ತು ನಾವು ತೊಗೊಳ್ತೀವಿ. ಇದನ್ನು ನೀವು ಮನದಟ್ಟು ಮಾಡಿಕೊಂಡು ಕಳಿಸಿದ್ರು, ಅಥವಾ ಇವತ್ತಿಗೆ ನನ್ನ ಕೈಗೆ ಬಂದು ಸೇರಬೇಕಾಗಿರ್ತಕ್ಕಂತಹ ಪ್ರಸಾದ ಅದಾಗಿದೆಯೋ, ಅಥವಾ ನಿಮ್ಮ ಕೋರಿಕೆ ಸುಮಾರು ವರ್ಷಗಳಿಂದ ನಾನು ಮಾತಾಡಬೇಕು ಅನ್ನೋ ಹಂಬಲ ನಿಮಗಿದ್ದರೆ, ಆ ಹಂಬಲದಲ್ಲಿ ಇವತ್ತಿನವರೆಗೂ ಫೋನ್ ಕರೆ ಸಿಕ್ಕಿಲ್ಲ ಅಂದಾಗ
ನೀವತ್ತು ಕಳಿಸಿದಂಥ ಪ್ರಸಾದ, ಈ ಲೆಟ್ರು, ನಿಮ್ಮ ಫೋಟೋ, ನಿಮ್ಮ ಕಣ್ಣಿನ ರೇಖೆ ಇದಿಷ್ಟು ನಮ್ಮ ಮುಂದೆ ಬಂದಿದೆ ಅಂದರೆ ನಿಜಕ್ಕೂ ಒಂದು ಸಂತೋಷನೇ. ಅಂದರೆ ಅದು ಭಗವಂತನ ಆಶೀರ್ವಾದನೇ. ಭಗವಂತನ ಆಶೀರ್ವಾದ ದೊಡ್ಡವರು ಹೇಳ್ತಾರಲ್ಲ, ಶಿವನ ಆಜ್ಞೆಯಲ್ಲೇನಿದೆ ಚೀಮಗೂಡ ಕಚ್ಚೋದು ಅಂತ ಹೇಳ್ತಾರೆ. ಅಂದರೆ ಆತನ ಆಜ್ಞೆ ಇದ್ದಿದ್ದರೆ ಒಂದು ಸಣ್ಣ ಇರುವೆ ಚೀಮೆ ಸಹಿತ ನಮ್ಮನ್ನು ಕಚ್ಚೋದಿಲ್ವಂತೆ. ಹೀಗಿರಬೇಕಾದ್ರೆ ಭಗವಂತರಿಗೆ ಮೊರೆ ಹೋದರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ ಎಂಬತಕ್ಕಂಥದ್ದನ್ನು ತಾವು ತೋರಿಸಿದ್ದೀರಿ. ಹೇಳಮ್ಮ. ನನ್ನ ಸಮಸ್ಯೆ ಏನು ಅಂತ ಅಂದರೆ, ನನಗೆ ಮೈ ನೋವು, ಕಾಲು ನೋವು, ತಲೆ ತಿರುಗೋದು, ಎಷ್ಟೋ ಆಸ್ಪತ್ರೆಗಳಲ್ಲಿ ತೋರಿಸಿದ್ದೇನೆ ಗುರುಜಿ, ಆದರೆ ಯಾವುದೇ ಸಮಸ್ಯೆಗೆ ಪರಿಹಾರ ಆಗಿಲ್ಲ. ನನಗೆ 3 ಮಕ್ಕಳಿದ್ದಾರೆ. ಇವರ ವೈಭವವನ್ನು ನೋಡ್ತೇನೋ ಇಲ್ವೋ ಅಂತಾನೆ ನನಗೆ ಗಾಬರಿ ಆಗ್ತಾ ಇದೆ. ಅದಕ್ಕೋಸ್ಕರ ಕಣ್ಣಿನ ರೇಖಾಚಿತ್ರ ಕಳಿಸಿದ್ದೇನೆ ಗುರುಜಿ, ಪರಿಹಾರ ತಿಳಿಸಿ. ಹಾಗೆ ನನಗೆ ಮನೆಯನ್ನು ಕಟ್ಟುವಂಥ ಯೋಗ ಏನಾದರೂ ಇದೆಯಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ನಿಮ್ಮ ಕಣ್ಣರೇಖೆ ಹಾಗೂ ನಿಮ್ಮ ಹಸ್ತ ಸಾಮುದ್ರಿಕೆ ಎರಡೂ ಕಳಿಸಿದ್ದೀರಿ. ನಿಮ್ಮ ಕಣ್ಣರೇಖೆ ಪ್ರಕಾರ ನಿಮಗೆ ಅರ್ಧ ಮನೋರೋಗ. ನೀವು ಕಾಗದದಲ್ಲಿ ಬರೆದ ಹಾಗೆ ಮುಂದೆ ಏನಾಗ್ಬೋದು ಅಥವಾ ಮುಂದಾಗ್ತಕ್ಕಂಥದ್ದನ್ನು ನಾವು ನೋಡ್ತೀವೋ ಇಲ್ವೋ ಅನ್ನುವಂತಹ ಒಂದು ಸಂದೇಹ ನಿಮ್ಮದು. ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಇಲ್ಲದಿದ್ದರೆ ಯಾರೊಬ್ಬರಾದರೂ ಸಹಿತ ಆರೋಗ್ಯದಲ್ಲಿ ಬಹಳಷ್ಟು ತೊಂದರೆ ಅನುಭವಿಸ್ತಾರೆ. ಹಾಗೆ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ನಿಮ್ಮ ಒಳಮನಸ್ಸಲ್ಲಿ ನಿಮಗೆ ನೋವಿದೆ, ನಿಜ. ನಿಮ್ಮ ದೇಹದಲ್ಲಿ ನಿಮಗೆ ನೋವಿದೆ, ನಿಮ್ಮ ಮನಸ್ಸಲ್ಲಿ ನಿಮ್ಮ ಆರೋಗ್ಯ ಸರಿ ಇಲ್ಲ, ಒಪ್ಕೊಳ್ಳೋಂಥ ಮಾತೆ. ಆದರೆ ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ನೀವು ಬಹಳ ದೂರಕ್ಕೆ ಆಲೋಚನೆ ಮಾಡ್ತೀರಿ. ಇವತ್ತಿಗೆ ಈ ಕ್ಷಣಕ್ಕೆ ಬಂದಂತಹ ಈ ಕ್ಷಣದಲ್ಲಿರ್ತಕ್ಕಂಥ ಸುಖ ಸಂತೋಷವನ್ನು ನೀವು ನಿಮ್ಮ ಕೈಯಾರ ಹಾಳು ಮಾಡ್ಕೊಳ್ತೀರಿ. ತುಂಬ ದೂರವಾಗಿರ್ತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡ್ತೀರಿ. ದೂರದ ಬೆಟ್ಟ ನುಣ್ಣಿಗೆ ಅಂದ್ಕೊಂಡ್ರೆ ಅದು ಬಹಳಷ್ಟು ತಪ್ಪಾಗುತ್ತೆ. ಅದರಿಂದ ನಿಮ್ಮ ಆಲೋಚನೆಗಳನ್ನು ದೂರವಾಗಿರ್ತಕ್ಕಂಥದ್ದು, ನಾಳೆ ಏನಾಗುತ್ತೋ, ನಾಳಿದ್ದು ಹೇಗೋ, ಅಥವಾ ನನ್ನ ಮಕ್ಕಳು ಹೀಗೆ ಬದುಕಬೇಕಾದ್ರೆ ಅದನ್ನು ನೋಡ್ತಿರೋ ಇಲ್ವೋ, ಈ ಪ್ರಕಾರವಾದಂಥ ಮನಸ್ಥಿತಿಯನ್ನು ಬಿಡಿ. ನಡೆಯೋದು, ಆಗೋದು, ಅವ್ರು ಹೇಗೆ ನಡ್ಕೊಳ್ತಾರೆ, ಅಥವಾ ಅವ್ರ ಮುಂದೆ ಏನೆಲ್ಲ ಆಗ್ಬೋದು, ಅಥವಾ ನೀವು ಕಟ್ಟುವಂತಹ ಮನೆ ಅವ್ರಿಗೆ ಹೇಗೆ ವೈಭವೀಕರಿಸ್ಬೋದು, ಇದೆಲ್ಲ ನಂತರದ ಆಲೋಚನೆ. ಈಗ ನೀವು ಚೆನ್ನಾಗಿದ್ದೀರಿ, ನೀವು ಚೆನ್ನಾಗಿರ್ತೀರಿ, ಚೆನ್ನಾಗಿರಬೇಕು ಸಹಿತ. ಹಾಗೆ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಚಂದ್ರ ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ಬುಧ ಮತ್ತು ಕೇಂದ್ರದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ. ಹಾಗಾಗಿ ಇಲ್ಲಿ ಆರ್ಥಿಕ ಪರಿಸ್ಥಿತಿ ಆಗಲಿ, ಮಾನಸಿಕವಾದಂಥ ಹಿಂಸೆ ಆಗಲಿ, ಮುಂಬರ್ತಕ್ಕಂಥ ದಿನಗಳಲ್ಲಿರ್ತಕ್ಕಂಥ ನೋವುಗಳಾಗಲಿ ಯಾವುದೂ ನಿಮಗಿಲ್ಲ, ಎಲ್ಲವೂ ಸಮಂಜಸವಾಗಿರಬಹುದು. ಆದರೆ ನಿಮ್ಮ ಆರೋಗ್ಯ ಪರಿಸ್ಥಿತಿಯನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಉಪಾಯ ಹೇಳ್ಕೊಡ್ತೇನೆ. ಪ್ರತಿದಿನ ಬೆಳಗ್ಗೆ ಎದ್ದು 5 ತುಳಸಿ ದಳ, 1 ಬೇವಿನೆಲೆ, 1 ಬಿಲ್ವಪತ್ರೆ, 5 ತುಳಸಿ ದಳ, 1 ಬೇವು, 1 ಬಿಲ್ವಪತ್ರೆ, ಇದರಲ್ಲಿ ಅರ್ಧ ಕಾಳಷ್ಟು ಕಲ್ಲುಪ್ಪು, 1/4 ಭಾಗದಷ್ಟು ಕಾಳುಮೆಣಸು, ಇದಿಷ್ಟನ್ನು ಅಗದು ಆ ರಸವನ್ನು ತೆಗೆದುಕೊಳ್ಳಿ. ನಿಧಾನಕ್ಕೆ ಅದರ ರಸವನ್ನು ನುಂಗಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ 1 ಚಿಟಿಕೆ ಕಲ್ಲುಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಇದಿಷ್ಟನ್ನು ಮಾತ್ರ ಮಾಡಿ. ಹಾಗೆ ಪ್ರತಿ ಭಾನುವಾರ ತಪ್ಪದೀರ ಗೋಧಿಯಿಂದ ಏನಾದರೂ ಒಂದು ಚೂರು ಪದಾರ್ಥವನ್ನು ಮಾಡಿ ಸೂರ್ಯನಾರಾಯಣನಿಗೆ ನೈವೇದ್ಯ ಮಾಡಿ ಅದನ್ನು ಸಣ್ಣ ಸಣ್ಣ ಮಕ್ಕಳಿಗೆ ಹಂಚಿ. ಇದಿಷ್ಟು ಕೆಲಸ ನೀವು ಮಾಡಿ ಆರೋಗ್ಯ ಚೆನ್ನಾಗಿರುತ್ತೆ, ವಾಸ್ತುವಲ್ಲಿ ನೆಮ್ಮದಿ ಇರುತ್ತೆ, ನಿಮ್ಮ ಮನಸ್ಥಿತಿ ಶಾಂತಿ ನೆಮ್ಮದಿಯಿಂದಿರುತ್ತೆ, ಪರಿಸರದಲ್ಲಿ ಯಾವುದೇ ತರಹ ತೊಂದರೆ ತಾಪತ್ರೆ ಇಲ್ಲ, ಹ್ಯಾಪಿಯಾಗಿರ್ಬೋದು. ಒಳ್ಳೆಯದಾಗಲಿ. ಬಳ್ಳಾರಿಯಿಂದ ಪತ್ರದ ಜೊತೆಗೆ ಶ್ರೀಶೈಲದಿಂದ ಪ್ರಸಾದವನ್ನು ಕಳಿಸ್ಕೊಟ್ಟಿದ್ದೀರಿ ಉಷಾ ಅವರೇ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಅಂಬಾ ಯಾ ದೇವಿ ಸರ್ವದೇಶೋ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಅಂಬಾಂ ಜಾತವೇದಸೇ ಸುನವಾಂ ಸೋಮರಾದಿದೋ ನಿದಹಾತಿ ವೇದಾಃ ಸನಃ ಪರಿಷತ್ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸತರಸೈ ನಮಃ. ಅಂಬಾ ಶ್ರೀ ಧುರ್ಮುಖಿ ನಾಮ ಸಂವತ್ಸರೇ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ. ನಿನ್ನೆ ಕಾರ್ತಿಕ ಮಾಸ ಮುಗಿಯಿತು, ಇವತ್ತು ಮಾರ್ಗಶಿರ ಮಾಸ ಪ್ರಾರಂಭವಾಯಿತು. ಶುಕ್ಲಪಕ್ಷ 30/11/2016 ಬುಧವಾರ, ಪ್ರತಿಪತ್, ಜ್ಯೇಷ್ಠ ನಕ್ಷತ್ರ. ಇವತ್ತು ಜ್ಯೇಷ್ಠ ನಕ್ಷತ್ರ. ವೃಶ್ಚಿಕ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ನಿಮ್ಮ ಮನೆ ದೇವರನ್ನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಸಮಸ್ಯೆ ಎಂಬತಕ್ಕಂಥ ಸಾಗರದಲ್ಲಿ ದಿನ ಬೆಳಗಾದರೆ ಒಂದಲ್ಲ ಒಂಥರ ಅನಾರೋಗ್ಯದಲ್ಲಿದ್ದಂಥ ನಿಮಗೆ ಮುಂಬರ್ತಕ್ಕಂತಹ ದಿನಗಳು ಆರೋಗ್ಯ ವೃದ್ಧಿ, ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಕಲ್ಪಿಸುತ್ತೆ. ಆದರೂ ಪ್ರಸ್ತುತ ದಿನಮಾನಗಳಲ್ಲಿ ಅಂದರೆ ಶನಿ ಇರ್ತಕ್ಕಂತಹ ಆಸ್ಥಾನ, ನಿಮ್ಮ ಜಾತಕದಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಯಾವಾಗ ಯಾವ ಕ್ಷಣಕ್ಕೆ ಏನು ಬೇಕಾದ್ರೂ ತೀರ್ಮಾನ ಕೊಡ್ಬೋದು, ಯಾವಾಗ ಯಾವ ಕ್ಷಣದಲ್ಲಿ ಹೇಗೆ ಬೇಕಾದ್ರೂ ವ್ಯತ್ಯಾಸಗಳು ನಡೆಯಬಹುದು.